ರೂಪದರ್ಶಿಗೆ ಸೌಂದರ್ಯನೇ ಬಂಡವಾಳ, ಗಾಯಕನಿಗೆ ತನ್ನ ಕಂಠನೇ ಬಂಡವಾಳ, ಒಬ್ಬ ವಾಗ್ಮಿಗೆ ತನ್ನ ಮಾತೆ ಬಂಡವಾಳ. ಸೊ ಈ ಜೀವನದ ಬಿಸ್ನೆಸ್ ಅಲ್ಲಿ ಯಶಸ್ಸನ್ನು ಪ್ರಾಫಿಟ್ ಗಳಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ಟ್ಯಾಲೆಂಟಿನ ಬಂಡವಾಳ ಇರಲೇಬೇಕು. ಈ ಬಿಸ್ನೆಸ್ ಅಲ್ಲಿ ಹಿನ್ನಡೆ ಅನ್ನೋ ಲಾಸಿನ ಭಯ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ತರ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಕ್ಕಾಗ್ತಿಲ್ಲ ಅನ್ನೋ ಸಕ್ಸಸ್ ಟ್ಯಾಕ್ಸ್ ಇರುತ್ತೆ. ಸನ್ಮಾನಗಳು ಕ್ರೆಡಿಟ್ ಆಗಬೇಕು ಅಂದ್ರೆ ಪರಿಶ್ರಮನ ಸತತವಾಗಿ ಡೆಬಿಟ್ ಮಾಡ್ತಾನೇ ಇರಬೇಕಾಗತ್ತೆ. ನಾನು ಇಷ್ಟೊಂದು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗ್ತಿರುತ್ತೆ. ಎಸ್, ಇವತ್ತಿನ ನಮ್ಮ ಸಾಧಕರು 7 ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತ ಒಬ್ಬ ಕೋಟಿ ನಿರ್ಮಾಪಕರು. ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ವರೆಗೂ ಸೀಮೋಲ್ಲಂಘನ ಮಾಡಿರುವ ಇವರು ದಕ್ಷಿಣ ಭಾರತದ ಅತ್ಯಂತ ಪ್ರತಿಷ್ಠಿತ ನಿರ್ಮಾಪಕರಲ್ಲಿ ಒಬ್ಬರು. ಸೊ ಲೆಟ್ಸ್ ವೆಲ್ಕಮ್ ಇಂಡಸ್ಟ್ರಿಯ ಭಾಯಿಜಾನ್ ದೇರಾ ರಾಕ್ಲೈನ್ ವೆಂಕಟೇಶ್. ರೈಟ್, ಇವರು ದೀರಾ ವೆಂಕಟೇಶ್ ಅವರು. ಬೆಂಗಳೂರಲ್ಲಿ ಮಾರ್ಚ್ 24, 1963 ಇವರು ಜನನ. ಅಂದ್ರೆ ಈ ವೀಕಲ್ಲಿ ಸರ್, ಈ ವಾರದಲ್ಲಿ ನಿಮ್ ಬರ್ತ್ಡೇ ಸರ್. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಅದ್ಭುತವಾದ ಆರೋಗ್ಯ, ಚಿರಕಾಲದ ಸಂತೋಷ ಸಿಗ್ತಾ ಇರಲಿ ಸರ್. ನಿಮ್ಮಿಂದ ನಮಗೆ ಅದ್ಭುತವಾದ ಚಿತ್ರಗಳು ಸಿಗ್ತಾ ಇರಲಿ ಸರ್. ಥ್ಯಾಂಕ್ ಯು. ವೆಂಕಟೇಶ್ ಅವರ ತಂದೆ ತಾಯಿ ದಿವಂಗತ ನರಸಿಂಹಲು ನಾಯ್ಡು ಮತ್ತು ದಿವಂಗತ ಲಕ್ಷ್ಮಮ್ಮ ಅವರು. ಇವರ ಅಕ್ಕಂದರು ಚಂದ್ರ ಹಾಗೂ ಅನ್ನಪೂರ್ಣ, ತಂಗಿ ಲೀಲಾವತಿ ಅವರು, ತಮ್ಮಂದರು ಬ್ರಹ್ಮರೇಶ್ ಹಾಗೂ ತಿರುಮಲೇಶ್ ಅವರು, ಇವರ ಶ್ರೀಮತಿ ಪುಷ್ಪಾ ಕುಮಾರಿ ಅವರು ಹಾಗೂ ಇವರ ಮಕ್ಕಳು ಯತೀಶ್ ಹಾಗೂ ಅಭಿಲಾಷ್ ಅವರು. ಇವರಿಗೆ ಅವಳಿ ಜವಳಿ ಮೊಮ್ಮಕ್ಕಳು ಇದ್ದಾರೆ, ಶರಯು ಮತ್ತು ಶಿವತೇಜ ಅವರು. ಸರ್, ನಿಮ್ಮ ಮೊಮ್ಮಕ್ಕಳಿದಾರ ಸರ್? ಹೌದು ಸರ್. ಹೆಣ್ಮಕ್ಳೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಸರ್. ಏನು ಇಲ್ಲ. ಏನ್ ಸರ್ ಇಷ್ಟು ಫಿಟ್ ಆಗಿದ್ರಲ್ಲ, ಹೆಂಗ್ ಸರ್? ನಿಮ್ಮ ಫಿಟ್ನೆಸ್ ಸ್ಟ್ರಾಟಜಿ ಹೇಳ್ಕೊಟ್ಬಿಡಿ ಸರ್ ಫಸ್ಟ್ ಶುರು ಮಾಡಕ್ ಮುಂಚೆ. ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಫಿಟ್ನೆಸ್ 1987 ಪ್ರೇಮಜಾಲ ಅನ್ನೋ ಚಿತ್ರದಿಂದ ಆಕ್ಟರ್ ಆಗಿ ಎಂಟ್ರಿ ಕೊಟ್ರು. ಇವರು ಒಟ್ಟು 38 ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕನ್ನಡದಲ್ಲಿ ಇವರು ನಿರ್ಮಾಣ ಮಾಡಿರೋ ಸರಿಸುಮಾರು 32 ಚಿತ್ರಗಳಲ್ಲಿ ಆಲ್ಮೋಸ್ಟ್ ಕನ್ನಡದ ಎಲ್ಲಾ ಸೂಪರ್ ಸ್ಟಾರ್ಸ್ ಆಕ್ಟ್ ಮಾಡಿದ್ದಾರೆ. ಅದು ಯಾರ ನೀನು ಚೆಲುವೆ ಇರ್ಬೋದು, ಪ್ರೀತ್ಸೆ ಇರ್ಬೋದು, ಪ್ರೀತ್ಸೋ ತಪ್ಪ ಇರ್ಬೋದು, ಕುರುಬಣ ರಾಣಿ ಇರ್ಬೋದು, ಸೂಪರ್ ದಿಗ್ಗಜರು, ಹೀಗೆ ಹಲವಾರು ಮೆಗಾ ಹಿಟ್ಗಳು ರಾಕ್ಲೈನ್ ಪ್ರೊಡಕ್ಷನ್ಸ್ ಮೂಲಕ ನಮಗೆ ಸಿಕ್ಕಿದೆ. ಇದಲ್ಲದೆ ತೆಲುಗಿನಲ್ಲಿ ರವಿ ತೇಜ ಅವರು ಆಕ್ಟ್ ಮಾಡಿರುವಂತ ಪವರ್ ಚಿತ್ರದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ತಮಿಳಲ್ಲಿ 3 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಕ್ಟ್ ಮಾಡಿದಂತ ಲಿಂಗ ಚಿತ್ರದ ನಿರ್ಮಾಪಕರು ನಮ್ಮ ರಾಕ್ಲೈನ್ ವೆಂಕಟೇಶ್. ಅದಲ್ಲದೆ ಬಾಲಿವುಡ್ ನಲ್ಲಿ ಸಲ್ಮಾನ್ ಖಾನ್ ಅಭಿನಯದ ಬಜರಂಗಿ ಭಾಯಿಜಾನ್ ಚಿತ್ರದ ನಿರ್ಮಾಪಕರು ನಮ್ಮ ರಾಕ್ಲೈನ್ ವೆಂಕಟೇಶ್ ಒಬ್ರು. ಇದಲ್ಲದೆ ಫಿಲ್ಮ್ ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್, ಸ್ಟುಡಿಯೋಸ್, ಸ್ಕೂಲ್ಸ್, ಮಾಲ್ಸ್, ಹೀಗೆ ಹಲವು ಬಿಸ್ನೆಸ್ ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ದೀರಾ ರಾಕ್ಲೈನ್ ವೆಂಕಟೇಶ್. 6 ಜನ ಮಕ್ಕಳು ಅನ್ಸುತ್ತೆ. ಹೇಗೆ ಸರ್ ಬ್ರದರ್ ಸಿಸ್ಟರ್ಸ್ ಎಲ್ಲ ಸಂಬಂಧಗಳು ಹೇಗಿತ್ತು ಚಿಕ್ಕ ವಯಸ್ಸಲ್ಲಿ? ನಮಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಫಸ್ಟ್ ನಮ್ಮ ತಾಯಿ ಹೋದರು, ಆಮೇಲೆ ನಮ್ಮ ತಂದೆ ಹೋದರು. ನಮ್ಮ ತಾಯಿ ನನಗೆ ಯಾವಾಗ ಹೇಳೋರು, ನೀನೇ ನೋಡ್ಕೋಬೇಕು ಅಂತ. ಸೊ ನಮ್ಮ ತಂದೆ ನನಗೆ ಜವಾಬ್ದಾರಿ ಅನ್ನೋದನ್ನು ತುಂಬ ಬ್ಲೈಂಡಾಗಿ ಕೊಟ್ಟರು. ಅವನು ಸಂಭಾಳಿಸ್ತಾನೆ, ಅವನಿಗೆ ಕೆಪಾಸಿಟಿ ಇದೆ. ಸೊ ಆ ರೀತಿ ನಮ್ಮನ್ನು ಅಷ್ಟು ಸಪೋರ್ಟ್ ಕೊಟ್ಟು ಬೆಳೆಸಿದ್ರು. ಸೊ ನನಗೆ ಅದೇ ಜವಾಬ್ದಾರಿ ಈಗಲೂ ಅಷ್ಟೇ. ಏನಾದ್ರೂ ನನ್ನ ಫ್ಯಾಮಿಲಿ ಅನ್ನೋದು ನಾನು ಎಲ್ಲರ ಅವ್ರ ಸಂತೋಷ ದುಃಖ ಏನಿದ್ರು ನಂದೇ ಅದು. ಸೊ ಆ ಥರ ಚಿಕ್ಕ ವಯಸ್ಸಿಂದಾನೆ ಬಂದ್ಬಿಡ್ತು ನನಗದು. ಓಕೆ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ಅಕ್ಕಂದ್ರ ಬಗ್ಗೆ ಮಾತಾಡೋಣ. ಅವರು ಜೊತೆ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ವೆಲ್ಕಮ್. ಸೋ ನೈಸ್. ಚಿಕ್ಕ ವಯಸ್ಸಲ್ಲಿ ಇವರೇ ಗೊಂಬೆ ತರ ಸ್ಕೂಲ್ ಕರ್ಕೊಂಡು ಹೋಗ್ಬಿಡ್ತಿದ್ರಂತಲ್ಲ, ನೀವೇನಾ?
ಸರ್ ಬಹಳ ಚೆನ್ನಾಗಿದೆ ಸರ್. ಇವರು ಲೇಡಿ ಸ್ಕೂಲ್ ಹೋಗ್ತಾ ಇರೋದು, ಗರ್ಲ್ಸ್ ಸ್ಕೂಲ್ಗೆ. ನೀವು ಜೊತೆಗೆ ಇರಬೇಕು ಅಂತ ಆಸೆ ಅಂತೆ. ನಿಮಗೆ ಹುಡುಗಿರ ಡ್ರೆಸ್ ಹಾಕ್ಬಿಟ್ಟು ದಿನ ಸ್ಕೂಲ್ ಕರ್ಕೊಂಡು ಬರ್ತಾರೆ ಹುಡುಗಿ ಅಂತ. 1 ವರ್ಷ ಜೊತೆಗೆ ಹೋಗಿದ್ದಿರುತ್ತಲ್ಲ ಗಾರ್ಗಿ ಸ್ಕೂಲ್ ಅಂತ ಅವನು. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಬಿಟ್ಟು ಬಂದ್ರೆ ನಾನು ಇವಳಿಂದ ಓಡ್ಬಂದ್ಬಿಡ್ತಿದ್ದೆ. ನಾನು ಅವನ ಜೊತೆ ಕೂತಿದ್ದಷ್ಟು ಮಾತ್ರ ಕೂತ್ಕೊಂತಾ ಇದ್ದ, ಇಲ್ಲ ಅಂದ್ರೆ ನಾನು ಹೊರಗಡೆ ಬಂದ್ರೆ ಅವನು ಓಡ್ ಬಂದ್ಬಿಡ್ತಾ ಇದ್ದ. ರೈಟ್. ನಮ್ ಸರ್ ನೀವು ಹೆಂಗಿದ್ದಿರ್ಬೋದು ಅವಾಗ ಫ್ರಾಕ್ ಅಲ್ಲಿ, ನಿಮ್ಗೆ ಯಾವ ತರ ಕರ್ಕೊಂಡು ಹೋಗಿರ್ತಾರೆ. ನಮ್ ವೀಕೆಂಡ್ ಟೆಂಟ್ ತೋರಿಸುತ್ತೆ ನೋಡಿ ನಮ್ಮ ಕಲ್ಪನೆಯಲ್ಲಿ. ಸಂಕ್ರಾಂತಿ ಹಬ್ಬದ ದಿವಸ ಏನ್ ಮಾಡಿದ್ರು, ಶೂ ಶಾಪ್ ಇತ್ತು ನಮ್ದು. ಆ ಶಾಪ್ ಕ್ಲೋಸ್ ಮಾಡ್ಕೊಂಡು ನಮ್ಮ ಎರಡನೇ ಅಣ್ಣ ಬಂದ ಅಷ್ಟೊತ್ಲಿ ಇವನ್ ಬಂದೇ ಇಲ್ಲ. ನಮ್ಮ ತಂದೆ ನೋಡಿ ಬಂದೇ ಇಲ್ಲ. ಅಕ್ಕ ಅಣ್ಣ ಎಲ್ಲ ಕಡೆ ಹುಡುಕಿದ್ರು. ಎಲ್ಲಿ ಶೂಟಿಂಗ್ ಹೋಗಿದ್ರ ಸರ್? ಇಲ್ಲ, ಅಲ್ಲಿ ಕಟ್ಟಿರುವ ಸ್ಟೇಡಿಯಂ ಅಲ್ಲಿ ಒಂದು ಫಂಕ್ಷನ್ ಇತ್ತು, ಮ್ಯೂಸಿಕಲ್ ನೈಟ್. ಸೊ ಈ ಮನೇಲಿ ಹೇಳಿದ್ರೆ ಕಳ್ಸಲ್ಲ ಅನ್ಬಿಟ್ಟು ನಾನು ಮನೇಲಿ ಯಾರಿಗೂ ಹೇಳಿಲ್ಲ. ನಾನು ಒಂದಿಬ್ರು ಹುಡುಗರು ಸೇರ್ಕೊಂಡು ಹೋಗ್ಬಿಟ್ಟೆ. ಹೋಗಿ ಅಲ್ಲಿ ಒಳಗೂ ಹೋಗಕ್ಕಾಗ್ಲಿಲ್ವಲ್ಲ ಟೈಮಲ್ಲಿ, ಸಿಕ್ಕಾಪಟ್ಟೆ ರಶ್ಶು. ದೂರದಿಂದ ಅಣ್ಣವ್ರು ನೋಡಿದ್ದು ನೋಡ್ಬಿಟ್ಟು ಖುಷಿ ಆಗೋಯ್ತು. ರಾತ್ರಿ 10:30 ಮನೆಗೆ ಬಂದೆ. ಎಲ್ಲ ಹತ್ಕೊಂಡ್ ಕುಂತಿದ್ರು. ಸರಿ ಬಾಗಿಲು ತೆಗೆದ ತಕ್ಷಣ ಬಂದು ಕಬ್ಬಿನ ಜಲ್ಲೆ ಬಂದು ತಲೆ ಮೇಲೆ ಹೊಡಿತಿದ್ದೆ. ಹೊರದೇಟ್ಗೆ ಗಾಬರ ಆದೆ. ನಾನು ನೋಡ್ರೆ ನಮ್ಮಪ್ಪ ಕಬ್ಬಿನ ಜಲ್ಲೆ ತೆಗೆದು ಚೆಚ್ಚಿ ಬಿಸಾಕ್ಬಿಟ್ರು ನನ್ನ. ಇವರೆಲ್ಲರೂ ಹತ್ಕೊಂಡ್ ಕುಂತಿದ್ರು. ನಾನು ಸುಮ್ಮನೆ ಹಿಂಗೆ ನೋಡ್ಕೊಂಡೆ, ಎಲ್ಲೋ ಹೇಳ್ಬಿಟ್ಟು ಹೋಗಿಲ್ಲ ನಾನು ಅಂದೆ. ಹಂಗಂತ ಇವ್ರು ಕೇಳಿದಾಗ ನಾನು ಹೇಳಿದೆ, ರಾಜ್ಕುಮಾರ್ ನೋಡಿದೆ ನಾನು, ಫಂಕ್ಷನ್ ಇರ್ತಲ್ಲ ತುಂಬ ಚೆನ್ನಾಗಿತ್ತು, ಅಲ್ಲಿ ಹೋಗಿದ್ದೆ ನಾನು ಅಂತ. ಸೊ ನನಗೆ ಆವಾಗಲಿಂದನೇ ಕ್ರೇಜ್ ಅಣ್ಣವರು ಅಂದರೆ. ಅವಾಗಿಂದನೂ ನೆಕ್ಸ್ಟ್ ಡೇ ಹಬ್ಬದ ದಿನ ಕಬ್ಬು ಪೀಸ್ ಮಾಡೋದು ಕೆಲಸನೇ ಇರಲಿಲ್ಲ. ಕೆಲಸ ಆಗಲಿಲ್ಲ. ಎಲ್ಲ ಆಲ್ರೆಡಿ ಇತ್ತು. ಅದೇ ಹಬ್ಬ ಆಲ್ರೆಡಿ ಪೀಸ್ ಆಗೋಗಿತ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಅವನು ಮರಳ ಮೇಲೆ ಕೂತ್ಕೊಂಡು ಮಾತಾಡ್ತಾ, ಏನೋ ನೋವೆಲ್ ಅಂದರೆ ಇದೆಲ್ಲ ಏನು ಬಿಡು, ಹಾಡು ಹೇಳ್ತಿದ್ರು ಅಣ್ಣ ಹೆಂಗಿತ್ತು ಗೊತ್ತಾ ಅಂತ ಮ್ಯೂಸಿಕಲ್ಲಿ ಇಡ್ಬೋದು. ಓಕೆ. ನಾನು ಚಿಕ್ಕವರಿಂದ ಇವರೆಲ್ಲರೂ ನನಗೆ ನನ್ನ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಇವರೇ ಎಲ್ಲರೂ ಇದು ಮಾಡಿರೋದು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ತಾಯಿನ ಕಳ್ಕೊಂಡೆ. ಐ ವಾಸ್ 7 years ಐ ಲಾಸ್ಟ್ ಮೈ ಮದರ್. ಸೊ ಈ ಮಟ್ಟಕ್ಕೆ ನಾನು ಬೆಳೆಯೋಕ್ಕೆ ನಮ್ಮ ಅಣ್ಣ ನಮ್ಮ ಅಕ್ಕಂದಿರೋಕ್ಕೆ ಕಾರಣ. When I was 18 years, I lost my father. They are the backbone for me. So in my life. ಅಪ್ಪ ಅಮ್ಮ ನಮಗೆ ಚಿಕ್ಕ ವಯಸ್ಸು, ನಮ್ಮಿಬ್ಬರಿಗೂ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಲ್ಲ. ಶೀ ಈಸ್ ಮೈ ಮದರ್ ಆ್ಯಂಡ್ ಹೀ ಈಸ್ ಮೈ ಫಾದರ್. ಏನಾದರೂ ನಮ್ಮ ಕಷ್ಟ ಸುಖ, ಮೇ ಬಿ ನೈಟ್ ಅಟ್ 11 o'clock ಇಫ್ ಐ ಕಾಲ್ ಹಿಮ್, ಏನೋ ಬ್ಯುಸಿ ಮೀಟಿಂಗಲ್ಲಿದ್ರು ಫೋನ್ ಎತ್ಕೊಂಡು 2 ನಿಮಿಷ ಅಮ್ಮ ನಾನು ಮಾಡ್ತೀನಿ ನಿಂಗೆ ಅಂದ್ಬಿಟ್ಟು ಎಷ್ಟೊತ್ತನ ಆಗಲಿ ಫೋನ್ ಮಾಡಿಬಿಟ್ಟು ಏನಾಯಿತು ಯಾಕೆ, ಟಿಲ್ ಟುಡೇ ನಂಗೆ ಮದುವೆ ಆಗೋದ್ರೂ ಮಗಳನ್ನ ಹೇಗೆ ತಂದೆ ನೋಡ್ಕೋತಾರೋ ಹಾಗೆ ನೋಡ್ಕೋತಾ ಇದ್ದಾರೆ. ನನ್ನ ತಮ್ಮ ಆದ್ರೂ ಅವನು ನನಗೆ ತಂದೆ ಸಮಾನ. ಯಾಕೆಂದರೆ ಎಲ್ಲ ಕಾರ್ಯನೂ ಅವನು ಜವಾಬ್ದಾರಿ ತಗೊಂಡು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಅವನು ನಮ್ಮ ಮನೆಗೆ ಕಳಸ ಇದ್ದಂಗೆ, ದೇಗುಲಕ್ಕೆ ಯಾವ ರೀತಿ ಕಳಸನೋ ಮುಖ್ಯನೋ ಅದೇ ರೀತಿ ನಮ್ಮ ಕುಟುಂಬಕ್ಕೆ ಅವನು ಗರುಡುಗಂಬ ಮತ್ತು ಕಳಸದಷ್ಟೇ ಮುಖ್ಯ ನಮಗೆ. ಥ್ಯಾಂಕ್ ಯು.